ಬಾಬರಿ ಮಸೀದಿ ಅಥವಾ ಬಾಬರ್ ಹೆಸರಿನಲ್ಲಿ ಮಸೀದಿ ನಿರ್ಮಿಸುವುದನ್ನು ನಿಷೇಧಿಸುವ ಅರ್ಜಿ ವಜಾಗೊಳಿಸಿದ ಸುಪ್ರೀಂ. ಬಾಬರ್ ಅಥವಾ ಬಾಬರ್ ಮಸೀದಿಯ ಹೆಸರುಗಳನ್ನು ಇಡುವುದರ ಮೇಲೆ ದೇಶಾದ್ಯಂತ ನಿರ್ಬಂಧ ಹೇರಬೇಕೆಂದು ಕೋರಿ ಸಲ್ಲಿಸಲಾದ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿಯನ್ನ ಸುಪ್ರೀಂ ಕೋರ್ಟ್ ಶುಕ್ರವಾರ ತಿರಸ್ಕರಿಸಿದೆ. ನ್ಯಾಯಮೂರ್ತಿಗಳಾದ ವಿಕ್ರಮ್ನಾಥ್ ಮತ್ತು ಸಂದೀಪ್ ಮೆಹ್ತಾ ಅವರನ್ನು ಒಳಗೊಂಡ ಪೀಠವು ಅರ್ಜಿಯನ್ನ ವಿಚಾರಣೆಗೆ ತೆಗೆದುಕೊಳ್ಳಲು ನಿರಾಕರಿಸಿತು. ಭಾರತದಲ್ಲಿ ಎಲ್ಲಿಯಾದರೂ ಬಾಬರ್ ಅಥವಾ ಬಾಬರಿ ಮಸೀದಿಯ ಹೆಸರಿನಲ್ಲಿ ಯಾವುದೇ ಮಸೀದಿಯನ್ನ ನಿರ್ಮಿಸಲು ಅಥವಾ ಹೆಸರಿಸಲು ಅನುಮತಿ ನೀಡದಂತೆ ಅಧಿಕಾರಿಗಳಿಗೆ ವಿಶಾಲ ನಿರ್ದೇಶನವನ್ನ ನೀಡುವಂತೆ ಅರ್ಜಿಯಲ್ಲಿ ಕೋರಲಾಗಿತ್ತು. ನ್ಯಾಯಾಲಯವು ಈ ವಿಷಯವನ್ನ ಪರಿಗಣಿಸಲು ಇಷ್ಟವಿಲ್ಲದ ಕಾರಣ ಅರ್ಜಿದಾರರು ಅದನ್ನು ಹಿಂತೆಗೆದುಕೊಂಡರು. ಅದರಂತೆ ಪಿಐಎಲ್ ಅನ್ನು ಹಿಂಪಡೆಯಲಾಗಿದೆ ಎಂದು ವಜಾಗೊಳಿಸಲಾಯಿತು. ಇತ್ತೀಚೆಗೆ ಪಶ್ಚಿಮ ಬಂಗಾಳದ ಮುರ್ಷಿದಾಬಾದ್ನಲ್ಲಿ ಬಾಬರಿ ಮಸೀದಿ ನಿರ್ಮಿಸುವ ಯೋಜನೆಯನ್ನ ಘೋಷಿಸಿದ ನಂತರ ತೃಣಮೂಲ ಕಾಂಗ್ರೆಸ್ನ ಮಾಜಿ ಸದಸ್ಯ ಹುಮಾಯೂನ್ ಕಬೀರ್ ವಿವಾದ ಸೃಷ್ಟಿಸಿದ್ದರು.